ಹೊನ್ನಾಳಿ ನಗರಕ್ಕೆ ಆಗಮಿಸಿ ನಮ್ಮನ್ನ ಅನುಗ್ರಹಿಸಲಿದ್ದಾರೆ. ಬದುಕಿನಲ್ಲಿ ನಿತ್ಯ ಸುಖ ಶಾಂತಿ ನೆಮ್ಮದಿ ಇರಲಿ, ಕಷ್ಟ ನಷ್ಟಗಳು ಒಂದೊಂದೂ ಬರದಿರಲಿ ನಾವೆಲ್ಲರ ಬಯಸಿದ್ರೆ ಸಾಲದು, ಬಯಸಿದ್ದನ್ನು ಪಡೆಯಬೇಕು ಅಂತಿದ್ರೆ ಅದಕ್ಕನುಗುಣವಾದ ಪ್ರಯತ್ನವನ್ನು ಮಾಡಬೇಕು. ನಮ್ಮ ಪ್ರಯತ್ನ ಮಾಡೇ ಇರ್ತೀವಿ, ದೇವರ ಅನುಗ್ರಹವು ಜೊತೆ ಸೇರಿತು ಅಂತಂದರೆ ನಮ್ಮ ಪ್ರಯತ್ನ ಯಶಸ್ವಿ ಆಗುತ್ತೆ. ಭಗವದ್ಗೀತೆಯಲ್ಲಿ ಭರತ ವಾಕ್ಯ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವಾನಿ ತಿರ್ಮತಿರ್ಮವ. ಯೋಗೇಶ್ವರನಾದ ಕೃಷ್ಣ ಅಂತಂದ್ರೆ ಅನುಗ್ರಹೋನ್ಮುಖನಾದ ಭಗವಂತ, ಧನುರ್ಧಾರಿಯಾದ ಪಾರ್ಥ ಅಂತ ಹೇಳಿದ್ರೆ ಪ್ರಯತ್ನಶೀಲನಾದ ಇಬ್ಬರೂ ಜೊತೆ ಸೇರಬೇಕು. ಎಲ್ಲವೂ ದೇವರ ಮೇಲೆ ಭಾರ ಹಾಕಿ ನಾವು ಕೈಗೆತ್ತಿಕೊಳ್ಳೋದು ಅಲ್ಲ. ದೇವರಿಲ್ಲಿದ್ದಾನೆ, ಕಾಣೋದೇ ಇಲ್ಲ, ದೇವರಿಲ್ಲ ಅಂತ ದೇವರನ್ನು ಮರೆತು ಬರಿದೇ ನಮ್ಮ ಮಾನವ ಪ್ರಯತ್ನವನ್ನು ನಂಬಿ ಬದುಕುವುದು ಅಲ್ಲ. ಎರಡೂ ಜೊತೆ ಸೇರಬೇಕು. ಎರಡೂ ಜೊತೆ ಸೇರಿದಾಗ ಎಲ್ಲ ಬಗೆಯ ಯಶಸ್ಸು, ವಿಜಯ, ಕೀರ್ತಿ ಎಲ್ಲವೂ ನಮ್ಮ ಪ್ರಯತ್ನದಲ್ಲೇ ಇರುತ್ತೆ. ಭಗವದ್ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು. ನಮ್ಮ ಹಿರಿಯರು ನಮಗೆ ತೋರಿಕೊಟ್ಟಂತಹ ಭಗವದಾರಾಧನೆಗಳ ಪ್ರಕಾರದಲ್ಲಿ ಈ ಭಜನೆ ಎನ್ನುವಂತಹದ್ದು ಅತ್ಯಂತ ಸುಲಭವಾದದ್ದು. ಮತ್ತೊಬ್ಬರ ಅಪೇಕ್ಷೆಯಲ್ಲಿ ನಾವೇ ನೇರವಾಗಿ ಮಾಡುವಂತಹ ಹೋಮ ಹವನ ಪೂಜೆ ಪುನಸ್ಕಾರ ಮಾಡಬೇಕು. ತಿಳಿದ ಜ್ಞಾನಿಗಳ ಮತ್ತೊಬ್ಬರ ಅವಶ್ಯಕತೆ ಭಜನೆಯಲ್ಲಿ ಹಾಗಲ್ಲ. ಮಲಗಿ ಪರಮಾನಂದದಲ್ಲಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗಿರುವ. ಸುಲಭನೋ ಹರಿ ತನ್ನವರ ನರೆಗಡಿಗೆ ಬಿಟ್ಟಗಲನು, ರಮಾಧವನ ಒಲಿಸಲು ಅರಿಯದೆ ಪಾಮರರು ಬಡಲುವರು ಭವದೊಳಗೆ. ಭಗವಂತನ ಉಳಿಸಿಕೊಳ್ಳಲಿಕ್ಕೆ ಏನೂ ಕಷ್ಟ ಇಲ್ಲ ಅಂತ ದಾಸರು ತಮ್ಮ ಅನುಭವದ ಹಿನ್ನೆಲೆಯಲ್ಲಿ ಅಂತ ಇದ್ದಾರೆ. ದೊಡ್ಡ ರೋಗದಲ್ಲಿ ಬಿದ್ದಿದ್ದೇವೆ, ಎದ್ದು ಕೂಡುವ ಸಾಮರ್ಥ್ಯವೂ ಇಲ್ಲ. ಮಲಗಿದಲ್ಲೇ ಭಕ್ತಿಯಿಂದ ಗಾನ ಮಾಡಿದರೆ ಪಕ್ಕದಲ್ಲಿ ಕೂತು ಕೇಳ್ತಾರೆ. ಎದ್ದು ಕೂಡುವ ಸಾಮರ್ಥ್ಯ ಬಂದಿದೆ, ಕುಳಿತು ಪಾಡೋರು ನಿಲ್ಲುವ, ನಿಂತರೆ ನಲಿವ. ಭಕ್ತಿ ಪರವಶತೆಯಿಂದ ನಾವೇ ಕುಳಿತು ಭಜನೆ ಮಾಡಿದೆವು ಅಂತಂದರೆ ಒಲಿವೆ ನಿಮಗಿಲ್ಲ. ಸುಲಭನೂ ಹರಿ ತನ್ನವರನ್ನು ಅರೆಗಳಿಗೆ ಬಿಟ್ಟಗಲನು, ರಮಾಧವನ ಒಲಿಸಲು ಅರಿಯದೆ ಪಾಮರರು ಬಳಲುವರು ಭವದೊಳಗೆ. ದಾಸರು ಏನು ನಮಗೆ ಭಗವತ ಆರಾಧನೆಗೆ ಅನುಕೂಲವಾದಂತಹ ಇಂತಹ ದೊಡ್ಡ ಒಂದು ನಿಧಿಯನ್ನು ನಮಗೆ ಕೊಟ್ಟು ಹೋಗಿದ್ದಾರೆ, ಮಾರ್ಗವನ್ನು ತೋರಿಸಿಕೊಟ್ಟು ಹೋಗಿದ್ದಾರೆ. ಅಧಿಕ ಮಾಸದ ಈ ಪರ್ವಕಾಲದಲ್ಲಿ ನೀವೆಲ್ಲ ಮಾತೆಯರೊಂದಾಗಿ ಅಂತಹ ಗಾನ ಸೇವೆಯ ಮೂಲಕ ದೇವರನ್ನು ಒಲಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೀರಿ. ಎಲ್ಲರ ಮೇಲೂ ಭಗವದ್ ಅನುಗ್ರಹದ ಶ್ರೀರಕ್ಷೆ ನಿರಂತರ ಇರಲಿ. ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ, ಎಲ್ಲಿ ಭಕ್ತರು ಕರೆದರೆ ಅಲ್ಲೇ ಬಂದದಲ್ವ. ನಿಮ್ಮೆಲ್ಲರ ಇಂತಹ ಸೇವೆಗೆ ಭಗವಂತ ಒಲಿದು ಬರಲಿ ಅಂತ ನಾವು ದೇವರ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಉಳಿತಾಯ. ಪರಮ ಪೂಜ್ಯರಾದಂತಹ ಶ್ರೀಪಾದಂಗಳವರು ಇಲ್ಲಿ ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि
ऋतं वदिष्यामि सत्यं वदिष्यामि तन्मामवतु तद्वक्तारमेतु अवतु माम् अवतु वक्तारम् ॐ शान्ति शान्ति शान्तिः समनो भुनक्तु सह वीर्यं करवावहै तेजस्विनामतीतमस्तु मा विद्विषावहै ॐ शान्ति शान्ति शान्तिः ಕೃಷ್ಣ ಯಾಂತಿ ಸವಳದಿಂದ ಹೊರಗೆ ಸವಳಿಂದ क्षमा सुरेन्द्रो अवतु मां सदायं श्रीराघवेन्द्रो